ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಕುಮಾರಸ್ವಾಮಿ ಪುರುಷ 26 ಆಗಸ್ಟ್ 1994 5 ಗಂಟೆ 3 ನಿಮಿಷ ಬೆಳಿಗ್ಗೆ ಮಂಡ್ಯದಲ್ಲಿ ಜನನ. ಅಶ್ವಿನಿ ನಕ್ಷತ್ರ 1ನೇ ಪಾದ, ಮೇಷರಾಶಿ, ಕರ್ಕ ಲಗ್ನ. ನೋಡಿ, ಮೂಲಾ ನಕ್ಷತ್ರ ಒಂದೇ ಗಂಡು ಮೂಲ ನಕ್ಷತ್ರ ಅಲ್ಲ ನೋಡಿ. ಆ ಟೋಟಲ್ 27 ನಕ್ಷತ್ರಗಳಲ್ಲಿ 6 ಗಂಡ ಮೂಲ ನಕ್ಷತ್ರಗಳಿವೆ. ಆ 6 ಗಂಡ ಮೂಲ ನಕ್ಷತ್ರ ಯಾವ್ಯಾವ ಅಂದ್ರೆ ಜ್ಯೇಷ್ಠಾದ 4 ಪಾದಗಳು, ಆಶ್ಲೇಷಾದ 4 ಪಾದಗಳು, ಮಗಾದ 4 ಪಾದಗಳು ಗಂಡ ಮೂಲ ನಕ್ಷತ್ರ, ರೇವತಿಯ 3 ಮತ್ತು 4ನೇ ಪಾದ, ನೋಡಿ ಮೂಲಾದ 1 ಮತ್ತು 2ನೇ ಪಾದ, ಅಶ್ವಿನಿಯ ಮತ್ತು 1 ಮತ್ತು 2ನೇ ಪಾದ ಗಂಡ ಮೂಲ ನಕ್ಷತ್ರ ಅಂತ ಕರಿತೀವಿ ನಾವು. ಹೆಚ್ಚಾಗಿ ದಾಂಪತ್ಯದಲ್ಲಿ ಕೊರತೆ ಬರುತ್ತೆ ಇವರಿಗೆ. ಹೌದು, ಹೆಚ್ಚಾಗಿ ದಾಂಪತ್ಯದಲ್ಲಿ ಕೊರತೆ ಬರುತ್ತೆ. ಹೆಚ್ಚಾಗಿ ಜೀವನದಲ್ಲಿ ಸುಖವನ್ನು ಅನುಭವಿಸುವುದಿಲ್ಲ ಇವರು. ಹೌದು, ಒಂದು ದಾಂಪತ್ಯದಲ್ಲಿ ಪ್ರಾಬ್ಲಮ್ ಬರಬಹುದು, ಫೈನಾನ್ಸಿಯಲಿ ಬರಬಹುದು, ಆರೋಗ್ಯಕರವಾಗಿರ್ಬೋದು, ಅಥವಾ ಏಳಿಗೆಯಲ್ಲಿ ತೊಂದರೆ ಬರುತ್ತೆ. ಇದರಿಂದ ನೀವು ತಪ್ಪಿಸ್ಕೋಬೇಕು ಅಂದ್ರೆ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೇಬೇಕು. ನೀವು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ನಡೆಯೋದಿಲ್ಲ. ಗೋಮುಖ ಪ್ರಸವ ಪೂಜೆ ಮಾಡಿಕೊಂಡ್ರೆ 100% ಒಳ್ಳೇದಾಗುತ್ತೆ. ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಯೋಗನೂ ನೋಡ್ಬೇಕಾಗುತ್ತೆ. ನಾನು ಯೋಗ, ಗಂಡ ಯೋಗ ನೋಡಿ, ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಯೋಗ. ಅಶ್ವಿನಿ 1ನೇ ಪಾದ ಹಾಗೂ ಯೋಗ ಗಂಡ ಯೋಗ ಇರೋದ್ರಿಂದ ಗಂಡಾಂತರವನ್ನು ಅನುಭವಿಸ್ತೀರಿ ನೀವು. ಹಾಗಾಗಿ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಗೋಮುಖ ಪ್ರಸವ ಪೂಜೆ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯುವುದಿಲ್ಲ. ಬನ್ನಿ, ಹಾಗಾದ್ರೆ ಜಾತಕ ಏನ್ ಹೇಳುತ್ತೆ ನೋಡೋಣ. ನೋಡಿ, 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹದಲ್ಲಿ 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ರಿಂದ 24 ಇರಬೇಕು. 0 to 6 ಅಂದ್ರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದ್ರೆ 65 ರಿಂದ 100 ವರ್ಷ ಅಂತ ಅರ್ಥ. 6 ರಿಂದ 24 ಅಂದ್ರೆ 15 ರಿಂದ 60 ವರ್ಷ ಅಂತ ಅರ್ಥ. ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನ ಯೌವನಾವಸ್ಥೆ ಅಂತ ಕರಿತೀವಿ. ಇದನ್ನ ಯೌವನಾವಸ್ಥೆ ಅಂತ ಕರಿತೀವಿ, ಇದನ್ನ ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿ ಇದ್ರೆ 100ಕ್ಕೆ 100 ಫಲ ಕೊಡುತ್ತೆ. ಆದರೆ ರಾಹು ಮತ್ತು ಕೇತು ಹಾಗೂ ಉಚ್ಚ ನೀಚ ಗ್ರಹಗಳಿಗೆ ಇದು ಅಪ್ಲೈ ಆಗೋದಿಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ನೋಡಿ, ಕರ್ಕ ಲಗ್ನದ ಯೋಗಕಾರಕ ಗ್ರಹ 1ನೇದೇ ಬಂದು ಚಂದ್ರ, 2ನೇದು ಬಂದು ಗುರು, 3ನೇದು ಬಂದು ಕುಜ, 4ನೇದು ಬಂದು ಶುಕ್ರ, ತಾತ್ಕಾಲಿಕ ಮಿತ್ರ ಸೂರ್ಯ. ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದ್ರೆ ಶನಿ ಅತಿ ದೊಡ್ಡ ವಿರೋಧಿ ಹಾಗೂ ಬುಧ ಅತಿ ದೊಡ್ಡ ವಿರೋಧಿ. ಬನ್ನಿ, ಹಾಗಾದರೆ ಜಾತಕದಲ್ಲಿ ಏನಿದೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ಬನ್ನಿ, ವಕ್ರಗತಿ ಶನಿ ಆದ್ರೆ ನೀಚ ಶುಕ್ರ ಇದ್ದಾನೆ. ಉಚ್ಚ ಸ್ಥಾನದಲ್ಲಿ ಯಾರೂ ಇಲ್ಲ, ಬಟ್ ಅಸ್ತಂಗತ ಬುಧ ಆಗಿದ್ದಾನೆ. ಉಚ್ಚ ಸ್ಥಾನದಲ್ಲಿ ಯಾರೂ ಇಲ್ಲ. ಹಾಗಾಗಿ ಜಾತಕ ಬನ್ನಿ ನೋಡೋಣ. ನೋಡಿ, 1ನೇ ಭಾವದಲ್ಲಿ ಯಾರಿಲ್ಲ, 2ನೇ ಭಾವದಲ್ಲಿ
ಬುಧ ಅಸ್ತಂಗತ ಆಗಿದ್ದಾನೆ, ಬಿಟ್ಟಾಕ್ಬಿಡಿ, ಯಾಕಂದ್ರೆ ವಿರೋಧಿ ಅವನು 2ನೇ ಭಾವದಲ್ಲಿ ಬರಬಾರ್ದಿತ್ತು. ಬಟ್ ಅಸ್ತಂಗತ ಆಗಿರೋದ್ರಿಂದ ಅವನ ಬಗ್ಗೆ ಅಷ್ಟು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸೂರ್ಯ ಸ್ವಂತ ಮನೆಯಲ್ಲಿ ಇರೋದ್ರಿಂದ ತಾವು ಸರ್ಕಾರಿ ನೌಕರಿ ಮಾಡ್ತೀರಿ, ಇಲ್ಲ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಇರ್ತೀರಿ, ಇಲ್ಲ ಸರ್ಕಾರದಲ್ಲಿ ಸ್ಥಾನಮಾನವನ್ನು ಹೊಂದಿರ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ, ದುಡ್ಡಿನ ಒಳ್ಳೆ ನಡವಳಿಕೆ ಇರುತ್ತೆ, ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಸಮತೋಲನವಾಗಿರುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಸಂಬಂಧವನ್ನ ಚೆನ್ನಾಗಿ ಇಟ್ಕೊಂಡಿರ್ತೀರಿ, ಹೊಂದಾಣಿಕೆಯ ಬದುಕಿರುತ್ತೆ, ಹಣವನ್ನ ಸೇವೆ ಮಾಡ್ತೀರಿ, ಊಟದ ವಿಚಾರದಲ್ಲಿ ಸ್ವಚ್ಛಂದ ಮರಿತೀರಿ, ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ಒಯ್ಯುವುದಲ್ದೇನೆ ಇನಿಷಿಯಲಿ ಸ್ಟಡಿ ಮಾಡ್ತೀರಿ. ಅದು ಅಲ್ಲದೆ ನಿಮ್ಮ ಮಾತಿನಲ್ಲಿ ವಚನತ್ವ ಇರುತ್ತೆ, ಮಾತಿನ ದಾಟಿ ಚೆನ್ನಾಗಿರುತ್ತೆ, ಸಂಸ್ಕಾರ ನೆಮ್ಮದಿ ಆಗಿರುತ್ತೆ. ಆದರೆ ವಿಪರೀತ ಸಿಟ್ಟನ್ನು ಹೊಂದಿದಂತ ವ್ಯಕ್ತಿ ನೀವು, ಬೇಗ ಕೋಪ ಬರುತ್ತೆ. ಸಿಟ್ಟಿನಲ್ಲಿ ಯಾರು ಏನ್ ಮಾತಾಡ್ತಿದ್ದೀರ ಅನ್ನೋದು ಗೊತ್ತಾಗಲ್ಲ ನಿಮಗೆ. ಹಾಡಾಗಿ ಮಾತಾಡ್ತೀರ ಕುಮಾರಸ್ವಾಮಿ ಅವರೇ, ಬಹಳ ಹಾಡಾಗಿ ಮಾತಾಡ್ತೀರ. ನೋಡಿ, ಒಂದ್ ಮಾತು ಹೇಳ್ತೀನಿ, ಯಾರು ನೀಚ ಆದ್ರೆ ಶುಕ್ರ ನೀಚ ಆಗಬಾರ್ದು. ದಿಸ್ ಇಸ್ ಮೋಸ್ಟ್ ಡೇಂಜರಸ್. ಐ ಆಮ್ ಟೆಲ್ಲಿಂಗ್. ಶುಕ್ರ ನೀಚ ಆಗಿದ್ದಾನೆ. ಯಾರಿವನು? 4 ಮತ್ತು 11ನೇ ಭಾವದ ಸ್ವಾಮಿ. 4ನೇ ಭಾವದಲ್ಲಿ ಗುರು ಬಂದು ಕೂತಿದ್ದಕ್ಕೆ ಚಿಂತೆ ಇಲ್ಲ, ಹೌದಾ, ಪಿಟ್ಟಾಕಿ. ಬಟ್ 11ನೇ ಭಾವ ನೋಡಿ ಏನಾಗುತ್ತೆ ಅಂದ್ರೆ, ಅಕ್ಕ ತಂಗಿಯರ ಜೊತೆಗೆ ಸಂಬಂಧ ಸರಿಯಾಗಿ ಒಯ್ಯೋದಿಲ್ಲ, ಲಾಭ ನಿಮಗೆ ಬಹಳ ಕಡಿಮೆ ಆಗುತ್ತೆ. ಸಣ್ಣ ಪುಟ್ಟ ರೋಗಗಳಿಂದ ಬಳಲುವ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಪಡೋಂಗಿಲ್ಲ. ಆಶಯ ಆಕಾಂಕ್ಷೆಗಳು ಅಷ್ಟು ಹೇಳು ಮಟ್ಟಿಗೆ ಈಡೇರುವುದಿಲ್ಲ. ಸಣ್ಣ ಪುಟ್ಟ ತಿರುಗಾಟದಿಂದ 100% ಲಾಸ್ ಆಗುತ್ತೆ. ಹಂತ ಹಂತವಾಗಿ ಬೆಳೆಯುವುದಿಲ್ಲ, ಹಂತ ಹಂತವಾಗಿ ಗ್ರೋತ್ ಆಗೋದಿಲ್ಲ. ದುಡ್ಡು ಆವರಣ ಹಣವನ್ನು ಕಳ್ಕೊಳ್ಳೋದಲ್ದೇನೆ ಹಣ ಸೇವ್ ಮಾಡೋಕ್ಕಾಗೋದಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಒಳ್ಳೆ ಮಿತ್ರರ ಸಂಗತಿ ನಿಮ್ಗೆ ಇರೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಒಂದ್ ನೆನಪಿಟ್ಕೋರಿ, ಯಾರು ಶುಕ್ರ ನಿಂತಿರ್ತಾನ, ಒಂದು ಹೆಣ್ಣಿನಿಂದ ಮೋಸ ಹೋಗ್ತಾನೆ, ಇಲ್ಲ ಹೊನ್ನನ್ನು ಕಳ್ಕೊತಾನೆ, ಇಲ್ಲ ಮಣ್ಣನ್ನು ಕಳ್ಕೊತಾನೆ, ಇಲ್ಲ ಕೆಟ್ಟ ಚಟಗಳಿಗೆ ಗುರಿ ಆಗ್ತಾನೆ. ಇಲ್ಲ ಲಾಟ್ರಿ ಆಗಿ ಲಾಸ್ ಆಗ್ತಾನೆ, ಇಲ್ಲ ಬ್ಯಾಂಕ್ರಪ್ಟ್ ಆಗ್ತಾನೆ. ಇಷ್ಟರಲ್ಲಿ ಯಾವ್ದಾದ್ರು ಒಂದು ಮಾತ್ರ ಆಗೋದು ಗ್ಯಾರಂಟಿ. ಹೌದು, ಅದು ಅಲ್ಲದೆ ಈ 3ನೇ ಭಾವದಲ್ಲಿ ಬಂದು ಕೂತಿರೋದ್ರಿಂದ 3ನೇ ಭಾವದ ಎಲ್ಲಾ ಪದಗಳು ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಸಂಬಂಧ ಸರಿ ಇರೋದಿಲ್ಲ, ಧೈರ್ಯಶಾಲಿಗಳಾಗೋದಿಲ್ಲ, ಆಟಗಳಲ್ಲಿ ರುಚಿ ಇರೋದಿಲ್ಲ, ಬಾಡಿಯಲ್ಲಿ ಅಷ್ಟು ಹೇಳ್ಕೋ ಸ್ಟ್ರೆಂತ್ ಇಲ್ಲ, ಕೆಲಸದ ಕೆಪಾಸಿಟಿ ಬಹಳ ಕಡಿಮೆ ಇರುತ್ತೆ, ಹಾರ್ಡ್ ವರ್ಕರ್ ಆಗಿರೋದಿಲ್ಲ, ಯಾರ್ಯಾರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನು ಬರೆಯಕ್ಕಾಗಲ್ಲ, ಬರವಣಿಗೆ ಹಾಗೂ ಸಾಹಿತ್ಯ ಕಲೆಯಲ್ಲಿ ಆಸಕ್ತಿ ಇರೋದಿಲ್ಲ, ಮಾತಿನಲ್ಲಿ ವಚನತ್ವ ಇರೋದಿಲ್ಲ, ಟ್ಯಾಲೆಂಟ್ ಅನ್ನು ಯಾವಾಗ ತೋರಿಸ್ಬೇಕು ಅವಾಗ ತೋರಿಸೋದಿಲ್ಲ, ಪ್ರಯತ್ನಶೀಲರಾಗಿರೋದಿಲ್ಲ, ಕೋರ್ಟು ಕಚೇರಿಯಲ್ಲಿ ಗೆಲುವು ಸಿಗುವುದಿಲ್ಲ, ತಿರುಗಾಟದಲ್ಲಿ ಲಾಭ ಆಗುವುದಿಲ್ಲ. ಇವೆಷ್ಟು ಆಗುತ್ತೆ ಶುಕ್ರ ನೇಚರದಿಂದ. ಇಲ್ಲಿ ನೀವು ಶುಕ್ರ ಶಾಂತಿ ಮಾಡಲೇಬೇಕು. 4ನೇ ಮನೆಯಲ್ಲಿ ನೋಡಿ, ಈ ಮನೆ ಸ್ವಾಮಿ ನೀಚ ಆಗಿದ್ದರಿಂದ ಇಲ್ಲಿ ರಾಹು ಕೆಟ್ಟವನೇ. ಇಲ್ಲಿ ಗುರು ಚಾಂಡಾಲ ದೋಷ ಅಂತ ಹೇಳ್ತಾರೆ. ನೀವು ರಾಹು ಶಾಂತಿ ಮಾಡಲಿಲ್ಲ ಅಂದ್ರೆ ನಡೆಯುವುದೇ ಇಲ್ಲ, ಸಾಧ್ಯನೇ ಇಲ್ಲ. ಗುರು ಚಾಂಡಾಲ ದೋಷ ಒಳ್ಳೇದಲ್ಲ, ಇದು ಒಳ್ಳೇದಲ್ಲ. ಗುರು ಚಾಂಡಾಲ ದೋಷ 4ನೇ ಮನೆಯಲ್ಲಿ. ಇಲ್ಲಿ ರಾಹು ಶಾಂತಿ ಮಾಡಿದ್ರೆ ಮಾತ್ರ ನಿಮ್ಗೆ 4ನೇ ಭಾವದ ಫಲ ಹಾಗೂ 9ನೇ ಭಾವದ ಫಲವನ್ನು ಅನುಭವಿಸ್ತೀರ. ಹೌದು, ಇಲ್ಲ ಅಂದ್ರೆ ಇಂಪಾಸಿಬಲ್. ಗುರುಚಾಂಡಾಲ ನೀವು ಅಭ್ಯಾಸ ಅಂದ್ರೆ ಸ್ಟಡೀಸ್ ಕಡಿಮೆ ಆಗಿರುತ್ತೆ, ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡಿರ್ತೀರಿ. ಹೌದು, BSc ಮಾಡಕ್ ಹೋಗಿ BA ಮಾಡ್ಕೊಂಡಿರ್ತೀರಿ, MBBS ಮಾಡಕ್ ಹೋಗಿ ಡೆಂಟಿಸ್ಟ್ ಆಗಿರ್ತಾರೆ. ಆ ರೀತಿ ಗುರುಚಾಂಡಾಲ ದೋಷ ಇದ್ರೆ ಎಜುಕೇಶನ್ ಅಲ್ಲಿ ಹಿನ್ನಡೆ ಆಗುತ್ತೆ. ಬಟ್ ಇಲ್ಲಿ ನೀವು ರಾಹು ಶಾಂತಿ ಮಾಡಲಿಲ್ಲ ಅಂದ್ರೆ 4ನೇ ಭಾವ ಕೆಡುತ್ತೆ, ಪ್ಲಸ್ 9ನೇ ಭಾವನು ಕೆಡುತ್ತೆ. ನೀವು ಇಲ್ಲಿ ರಾಹು ಶಾಂತಿ ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ಇಲ್ಲಿ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಒಳ್ಳೆ ಬಿಸ್ನೆಸ್ ಮನ್ ಇರ್ತೀರಿ, ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ, ಹೈಯರ್ ಎಜುಕೇಶನ್ ಮಾಡ್ಕೋತೀರಿ, ಕಂಫರ್ಟಬಲ್ ಎಲ್ಲರ ಜೊತೆಗೆ ಮೂವ್ ಆಗ್ತೀರಿ, ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ಹೋಗ್ತೀರಿ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ, ಮನೆಗೆ ಬಂದ ಪ್ರೇಮದಿಂದ ನೋಡ್ಕೋತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ, ಆಭರಣ, ದುಡ್ಡು, ವೆಹಿಕಲ್, ಕಾಸ್ಟ್ಲಿ ಮೊಬೈಲು ಎಲ್ಲನೂ ಖರೀದಿ ಮಾಡೋದಿಲ್ದಾನೆ ಮನೆ
ತೋಟ, ಶಾಪು ಇತ್ಯಾದಿಗಳ ಹೊಲ ಇಂಥವೆಲ್ಲ ಖರೀದಿನೂ ಮಾಡ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ನೋಡಿ, ಒಂಬತ್ತನೇ ಭಾವ ಗುರುವಿನ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಗೆಲುವು ಸದಾ ನಿಮ್ದಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ಸದಾ ಇರುತ್ತೆ, ಬಹಳ ಲಕ್ಕಿಯಾಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿ ಇದೆ, ಸಂಸ್ಕಾರ ಸಹ ಹಾಗೂ ನೀತಿವಂತರಾಗಿರ್ತೀರಿ. ಇದು 4ನೇ ಭಾವದ ಫಲ. ಬನ್ನಿ, ಹಾಗಾದರೆ ಇಲ್ಲಿ ಚಂದ್ರ ಎಲ್ಲಿ ಬಂದಿದ್ದಾನೆ ನೋಡೋಣ. ನೋಡಿ, ಚಂದ್ರ ಇಲ್ಲಿ ಕಿಳಿ ಬಂದಿದ್ದಾನೆ, 10ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಇಲ್ಲಿ ಶನಿ ಏನಿದಾನಲ್ಲ ನಿಮಗೆ ವಿಪರೀತ ರಾಜಯೋಗ ಕೊಡ್ತಾನೆ. ಶನಿ ನಿಮಗೆ ವಿಪರೀತ ರಾಜಯೋಗದಲ್ಲಿ ಬಂದಿದ್ದಾನೆ. ಯಾರ ಜಾತಕದಲ್ಲಿ ವಿಪರೀತ ರಾಜಯೋಗ ಆಗುತ್ತೋ ಅವರು ಬಹಳ ಪುಣ್ಯವಂತರು, ಹೌದು, ಬಹಳ ಬುದ್ಧಿವಂತರಿರ್ತಾರೆ, ಜ್ಞಾನವಂತರಿರ್ತಾರೆ, ಹಾಗೂ ಬಹಳ ಲಕ್ಕಿಯಾಗಿರುತ್ತೆ. ನೋಡಿ, ಶನಿ ದಶೆ 16 ಜಸ್ಟ್ ಒಂದು ಇದು ತಗೊಳ್ಳೋಣ ಅಷ್ಟೇ ಕ್ಯಾಲ್ಕುಲೇಷನ್ಗೆ. 15/3 3 1 3 5 5 ವರ್ಷ ವಿಪರೀತ ಕಷ್ಟ ಇರುತ್ತೆ. ಅದು ಯಾವ ಲೆವೆಲ್ ಕಷ್ಟ ಅಂದ್ರೆ ನೀವು ನಂಬೋದಿಲ್ಲ. ಹೌದು, ನೀವು ನಂಬೋದಿಲ್ಲ, ಅಷ್ಟು ಕೆಟ್ಟದಾದಂತಹ ಕಷ್ಟಗಳನ್ನು ಕೊಡ್ತಾನೆ. 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ, ಇನ್ನು 5 ವರ್ಷ ಅನ್ಲಿಮಿಟೆಡ್ ಲಾಭ ಇರುತ್ತೆ. ಹೌದು, ಅನ್ಲಿಮಿಟೆಡ್ ಲಾಭ. ಹೇಗೆ ಅಂದ್ರೆ ಮುಟ್ಟಿದ್ದೆಲ್ಲ ವಜ್ರವೇಡುವೆ, ನಡೆದಿದ್ದೆಲ್ಲ ಚಿನ್ನದ ದಾರಿ. ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ, ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಜ್ಞಾನ, ವಿದ್ಯೆ, ಬುದ್ಧಿ, ಯಶಸ್ಸು, ಕೀರ್ತಿ ಎಲ್ಲವನ್ನೂ ಈ 5 ವರ್ಷದಲ್ಲಿ ಸಿಕ್ಬಿಡುತ್ತೆ ನಿಮಗೆ. ಹೌದು, 18 ವರ್ಷ ಇರುತ್ತೆ ಇದೊಂದು. ನೋಡಿ, ಬನ್ನಿ, ಚಂದ್ರ ನೋಡಿ 1ನೇ ಭಾವದ ಸ್ವಾಮಿ 10ನೇ ಮನೆಯಲ್ಲಿದ್ದಾನೆ. ದಿಸ್ ಇಸ್ ಕಾಲ್ಡ್ ಕುಬೇರ ಯೋಗ. ಕುಬೇರ ಯೋಗ ಕರೆಕ್ಟಾ? ಕುಬೇರ ಯೋಗ ಕರೆಕ್ಟಾ? ಬಟ್ ಇಲ್ಲಿ ರಾಹು ಕೇತು ಯುತಿಯಾಗಿದ್ದಾನೆ. ಇಲ್ಲಿ ರಾಹು ಗುರು ರಾಹು ಯುತಿಯಾಗಿದ್ದಾನೆ. ನೀವು ಇದನ್ನು ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿ ಕುಬೇರ ಯೋಗ ಆಗೋದಿಲ್ಲ. ಉಲ್ಟಾ ಇಲ್ಲಿ ಗ್ರಹಣ ದೋಷ ಆಗುತ್ತೆ. ನಿಮ್ಮ ಗ್ರಹಣ ದೋಷ ಆಗುತ್ತೆ. ನೋಡಿ, ಇಷ್ಟು ಕೆಟ್ಟದಾದಂತ ಗ್ರಹಣ ದೋಷ ಆಗುತ್ತೆ ಅಂದ್ರೆ ನೀವು ನಂಬೋದಿಲ್ಲ. ಯಾವ ಕೆಲಸವೂ ನಿಮ್ಗೆ ಕೈ ಹತ್ತೋದಿಲ್ಲ, ಕೆಲಸದಲ್ಲಿ ತೊಂದರೆ ಅನುಭವಿಸ್ತೀರಿ. ಅದೆಲ್ಲ ಅನುಭವಿಸಬಾರ್ದು ಅಂದ್ರೆ ದಯವಿಟ್ಟು ಗ್ರಹಣ ದೋಷವನ್ನು ನಿವಾರಣೆ ಮಾಡ್ಕೊರಿ. ನೋಡಿ, 10ನೇ ಮನೆಯಲ್ಲಿ ಕುಬೇರ ಯೋಗ ಆಗುತ್ತೆ. ನೋಡಿ, 1 ಮತ್ತು 10ನೇ ಭಾವದ ಫಲವನ್ನು ಅನುಭವಿಸ್ಬೇಕಂದ್ರೆ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ಳಿಲ್ಲ ಅದು ನಡೆಯೋದಿಲ್ಲ. ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ, ನೀವು ಒಳ್ಳೆಯ ಗುಣಗಳು ಬೆಳೆದಿರ್ತವೆ, ಒಳ್ಳೆ ವಿಚಾರಗಳ ಬಗ್ಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಸ್ಟ್ರಾಂಗ್ ಇರ್ತೀರಿ, ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ, ಆಸೆ ಆಕಾಂಕ್ಷೆಗಳು ನಡೆಯುತ್ತವೆ. ಅದು ಅಲ್ಲದೆ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊತೀರಿ, ಬುದ್ಧಿವಂತಿಕೆ ನಡೆಯೋದಲ್ದೇ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ. ಯಾರ ನೋಡಿ 10ನೇ ಭಾವದ ಫಲ, ನೀವು ಮಾಡುವ ಕೆಲಸ ಇಷ್ಟ ಆಗಿರುತ್ತೆ, ಕೆಲಸದ ವಿಧಾನ ಇಷ್ಟ ಆಗಿರುತ್ತೆ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಮಾನ ಪ್ರತಿಷ್ಠೆ, ಸ್ಥಾನ ಮಾನ ಯಶಸ್ಸು ಎಲ್ಲವನ್ನೂ ಕಾಣ್ತೀರಿ. 10ನೇ ಭಾವದ ಫಲ ಇದು. ಬಟ್ ಕುಬೇರ ಯೋಗ ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಆಯುಷ್ಯ ಹಾಗೂ ಕೀರ್ತಿಯನ್ನು ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಹಾಗೂ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ ಪ್ರತಿಷ್ಠೆ, ಸ್ಥಾನ ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡಿರ್ತೀರಿ. ಕುಬೇರ ಯೋಗ ಸುಧೆ ಎನ್ನುವ ಬುಕ್ಕಿನಲ್ಲಿ ಬಹಳ ಚಂದ 1ನೇ ಭಾವದ ಸ್ವಾಮಿಯೇ 10ನೇ ಮನೆಯಲ್ಲಿ ಬಂದ್ರೆ ಅವರು ಆಸ್ತಿ ಮೊದಲಿಂದನೂ ಬಂದಿರುತ್ತೆ. 1 ಇಲ್ಲ ಅವರು ಗಳಿಸಿರ್ತಾರೆ, 2 ಇಲ್ಲ ಹೆಂಡತಿಯಿಂದ ಬರುತ್ತೆ, 3 ಇಲ್ಲ ಮಕ್ಕಳು ಗಳಿಸ್ತಾರೆ, 4 ಇಲ್ಲ ಗಿಫ್ಟ್ ಆದ್ರೂ ಬರುತ್ತೆ ಪ್ರಾಪರ್ಟಿ. ಇಲ್ಲಿ ಹೌದು, ಬನ್ನಿ 12ನೇ ಮನೆಯಲ್ಲಿ ಕುಜ.
ದಿಸ್ ಇಸ್ ಕಾಲ್ಡ್ ಮಾಂಗಲ್ಯ ದೋಷ. ದಿಸ್ ಇಸ್ ಕಾಲ್ಡ್ ಮಾಂಗಲ್ಯ ದೋಷ. ಹೌದು, ನೀವು ಮದುವೆ ಆಗ್ಬೇಕಂದ್ರೆ ಮಾಂಗಲ್ಯ ದೋಷ ಇದ್ದವ್ರನ್ನೇ ಮದುವೆ ಆಗ್ಬೇಕು. ಹೌದು, ಬೇರೆ ಯಾರನ್ನೂ ಆಗಕ್ಕೆ ಬರಲ್ಲ. ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ. ಬೇರೆಯವ್ರನ್ನ ಯಾರನ್ನಾದ್ರೂ ಆದ್ರೂ ಸಹ ಅದು ನಿಮಗೆ ಹೊಂದಾಣಿಕೆ ಆಗುವುದಿಲ್ಲ. ಹೌದು, ಇಲ್ಲ ನೀವು ಅರ್ಕವ್ಯವಾಗಿ ಮದುವೆ ಆಗ್ಬೇಕು. ಮೊದಲು ಒಂದು ಮದುವೆ ಆಗಿ ಅರ್ಕವ್ಯವನ್ನ ಮಾಡ್ತಾರೆ, ಏಕಿ ಗಿಡಕ್ಕೆ ಮಾಡ್ತಾರೆ, ಅದನ್ನಾದ್ರೂ ಮಾಡ್ಬೇಕು. ಮಾಂಗಲ್ಯ ದೋಷ ಬಹಳ ಕೆಟ್ಟ ದೋಷ ಇದು. ಹೌದು, ಏನ್ ಮಾಡುತ್ತೆ ಅಂದ್ರೆ ದಾಂಪತ್ಯದಲ್ಲಿ ಬಿರುಸು ತರುತ್ತೆ, ದಾಂಪತ್ಯದಲ್ಲಿ ಸರಸ ಇರುವುದಿಲ್ಲ, ದಾಂಪತ್ಯದಲ್ಲಿ ಸುಖ ಇರುವುದಿಲ್ಲ, ದಾಂಪತ್ಯ ಬೇರೆ ಮುರಿದುಕೊಳ್ಬಹುದು, ಗಂಡ ಹೆಂಡತಿ ಬೇರೆ ಡೈವರ್ಸ್ ಆಗ್ಬೋದು, ಇಲ್ಲ ಗಂಡ ಹೆಂಡತಿ ಒಬ್ರು ತೀರಿ ಹೋಗ್ಬೋದು, ಇವೆಲ್ಲ ಆಗ್ತವೆ. ಹಾಗಾಗಿ ಇಲ್ಲಿ ಕುಜಶಾಂತಿ ನೀವು ಮಾಡಿಕೊಂಡು ಅರ್ಕವ್ಯವ ಮಾಡಿಕೊಂಡು ನೀವು ಮದುವೆ ಆದ್ರೆ ಅದು ಮಾಂಗಲ್ಯ ದೋಷ ಇರುವ ಹೆಣ್ಣನ್ನೇ ಮದುವೆ ಆಗ್ಬೇಕು ನೀವು, ಅಂದ್ರೆ ಬಹಳ ಒಳ್ಳೆಯದು. ಇಲ್ಲ ಅಂದ್ರೆ ಸುಮ್ಮನೆ ಅನ್ನೆಸೆಸರಿ ತೊಂದರೆಗೆ ಮಾಡ್ಕೋತೀರಾ. ಬನ್ನಿ, ಈ ಜಾತಕದಲ್ಲಿ ಒಂದು ವಿಶಿಷ್ಟ ಯೋಗ ಇದೆ. ಆ ಯೋಗ ನಾನು ಹೇಳ್ತೀನಿ, ಬನ್ನಿ ನೋಡಿ. 1, 4, 7, 10 ಕೇಂದ್ರ ಅಂತೇಳಿ ಕರ್ಕಟಕದಲ್ಲಿ ಗುರು 4ನೇ ಮನೆಯಲ್ಲಿ ಬಂದಿದ್ದಾನೆ. ಹೌದಾ? 10ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಬಟ್ ಇಲ್ಲಿ ರಾಹು ಪೀಡಿತ ಗುರು ಅಂದ್ರೆ ಚಂದ್ರ ಕೇತು ಪೀಡಿತನಾಗಿದ್ದಾನೆ. ಹಾಗಾಗಿ ಗಜಕೇಸರಿ ಯೋಗಕ್ಕೆ ಗ್ರಹಣ ದೋಷ ಆಗಿದೆ. ದಯವಿಟ್ಟು ತಾವು ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಇಲ್ಲಿ ಅತಿ ದೊಡ್ಡ ರಾಜಯೋಗ ಗ್ರಹಣ ದೋಷ, ಗ್ರಹಣ ಯೋಗ ಆಗುತ್ತೆ. 7 ಕ್ಯಾರೆಟ್ ಮುತ್ತು ಹಾಕ್ಲೇಬೇಕು ನಾವು, ಇಲ್ಲಾಂದ್ರೆ ನಡೆಯೋಲ್ಲ. ಹೌದು, 7 ಕ್ಯಾರೆಟ್ ಮುತ್ತು ಹಾಕ್ಲೇಬೇಕು, ಮಸ್ಟ್ ಅಂಡ್ ಶುಡ್ ಹಾಕ್ಬೇಕು. ಹೌದು, 7 ಕ್ಯಾರೆಟ್ ಮುತ್ತು ಹಾಕ್ಲೇಬೇಕು. ಹಾಕಿದ್ರೆ ಇಲ್ಲಿ ಗಜಕೇಸರಿ ಯೋಗ ಆಗುತ್ತೆ. ಇಲ್ಲೇ ಗಜಕೇಸರಿ ಯೋಗ ಆಗುತ್ತೆ. ಈ ಗಜಕೇಸರಿ ಯೋಗ ಹಾಕಂದ್ರೆ ನಾ ಹೇಳೋದು ಕೇಳಿ. ಇಲ್ಲಿ ಶುಕ್ರ ಶಾಂತಿ ಆಗ್ಬೇಕು, ರಾಹು ಶಾಂತಿ ಆಗ್ಬೇಕು, ಕೇತು ಶಾಂತಿ ಆಗ್ಬೇಕು, ಕುಜ ಶಾಂತಿ ಆಗ್ಬೇಕು. ದಯವಿಟ್ಟು ಹೇಳೋದನ್ನ ಕೇಳಿ. ಯಾಕಂದ್ರೆ ಗುರು ರಾಹು ಪೀಡಿತನಾಗಿದ್ದಾನೆ, ಚಂದ್ರ ಕೇತು ಪೀಡಿತನಾಗಿದ್ದಾನೆ. ಈ ಗಜಕೇಸರಿ ಯೋಗ ಆಕ್ಟಿವೇಟ್ ಆಗ್ಬೇಕಂದ್ರೆ ಯು ಮಸ್ಟ್ ಅಂಡ್ ಶುಡ್ ನಾಗ ಪ್ರತಿಷ್ಠಾಪನೆ ಹಾಗೂ ಶುಕ್ರ ಮತ್ತು ಕುಜ ಶಾಂತಿ ಮಾಡಿಕೊಂಡ್ರೆ ಮಾತ್ರ ನಿಮ್ಗೆ ಲಕ್ಕು, ಇಲ್ಲ ಅಂದ್ರೆ ಇಲ್ಲ. ನೋಡಿ, ಯಾವ ಜಾತಕದಲ್ಲಿ ಗಜಕೇಸರಿ ಯೋಗ ಅಂದ್ರೆ ಯಾರು? ನಮ್ಮ ಮೋದಿಜಿಯವ್ರ ಗಜಕೇಸರಿ ಯೋಗ, ಅಮಿತಾಬ್ ಬಚ್ಚನ್ ಗಜಕೇಸರಿ ಯೋಗ, ಎಸ್ ಅವರು ಗಜಕೇಸರಿ ಯೋಗ, ಋಷಭ್ ಶೆಟ್ಟಿ ಅವರು ಗಜಕೇಸರಿ ಯೋಗ. ಗಜಕೇಸರಿ ಯೋಗದಲ್ಲಿ ನಿಮಗೆ ಸ್ಥಾನ, ಮಾನ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಯಶಸ್ಸು, ವಿದ್ಯೆ, ಜ್ಞಾನ, ಬುದ್ಧಿ ಎಲ್ಲವನ್ನೂ ಕೊಡುವಂತಹ ಯೋಗವೇ ಗಜಕೇಸರಿ ಯೋಗ. ಬಹಳ ಶ್ರೇಷ್ಠ ಜೀವನ ಮಾಡ್ತಾರೆ, ಬಹಳ ಶ್ರೇಷ್ಠ. ಇವರು ಬಹಳ ಹಾರ್ಡ್ ವರ್ಕರ್ ಇರ್ತಾರೆ, ಹಾರ್ಡ್ ವರ್ಕ್ ನಿಂದ ಮೇಲೆ ಬರ್ತಾರೆ, ಮೇಲೆ ಬಂದು ಒಳ್ಳೆ ಹೆಸರು, ದುಡ್ಡು, ಹಣವನ್ನು ಮಾಡುವಂತ ವಿಶಿಷ್ಟ ವ್ಯಕ್ತಿತ್ವ ಆಗಿರುತ್ತೆ ಇವ್ರದು. ಯಾರ ಜಾತಕದಲ್ಲಿ ಗಜಕೇಸರಿ ಯೋಗ ಆಗುತ್ತೋ ಅವ್ರು ಒಳ್ಳೆ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಯಶಸ್ಸು, ಆರೋಗ್ಯ, ಕೀರ್ತಿ ಬಹಳ ಚೆನ್ನಾಗಿ ಪಡ್ಕೊತಾರೆ. ಯಾರ ಜಾತಕದಲ್ಲಿ ಗಜಕೇಸರಿ ಯೋಗ ಒಳ್ಳೆ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಯಶಸ್ಸು, ಆರೋಗ್ಯ, ಕೀರ್ತಿ, ಆಯುಷ್ಯವನ್ನು ಪಡ್ಕೊಂಡ್ ಬಂದಿರ್ತಾರೆ. ಹೌದು, ಇವ್ರಿಗೆ ಆಯುಷ್ಯ ಬಹಳ ಇರುತ್ತೆ. ಇವ್ರು ಮುಟ್ಟಿದ್ದೆಲ್ಲ ಚಿನ್ನ, ಬೆಳಗ್ಗೆ ಇವ್ರ ಮುಖ ನೋಡಿದ್ರೆ ಲಕ್ಕು. ಇವ್ರು ನೋಡಿ, ಇಲ್ಲಿ ನಿಮ್ಗೆ ಬಂದಿರೋದೇ ಎಷ್ಟು? ರಾಹು, ಕೇತು, ಶುಕ್ರ, ಕುಜ 4 ಗ್ರಹಗಳ ಶಾಂತಿ ಮಾಡಿದ್ರೆ ನಿಮ್ಗೆ ಲಕ್ಕೇ ಚೇಂಜ್ ಆಗುತ್ತೆ. ಕುಮಾರಸ್ವಾಮಿ ಅವರೇ, ಲಕ್ಕೇ ಚೇಂಜ್ ಆಗುತ್ತೆ. ಬಹಳ ದೊಡ್ಡ ರಾಜಯೋಗ ನಿಮ್ದು. ಬಟ್ ಈ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಶುಕ್ರ ನಿಮ್ಮ 9ನೇ ಭಾವ ನೋಡ್ತಾ ಇದ್ದಾನೆ. ಇಲ್ಲಿ ಶುಕ್ರ ಶಾಂತಿ ಆಗ್ಲೇಬೇಕು. ಹೌದು, ಶುಕ್ರ ಶಾಂತಿ ಆಗ್ಲೇಬೇಕು. ನೀಚ ಶುಕ್ರ 9ನೇ ಭಾವ ನೋಡಬಾರ್ದು. ಹೆಣ್ಣಿನಿಂದ ಮೋಸ ಹೋಗೋ ಚಾನ್ಸಸ್ ಇರುತ್ತೆ. ಸೀದಾ ನಿಮ್ಮ ಅಷ್ಟಮ ನೋಡ್ತಾನೆ ಗುರು, ಅದಾದ್ಮೇಲೆ ಚಂದ್ರನ್ ನೋಡ್ತಾನೆ, ಅದಾದ್ಮೇಲೆ 12ನೇ ಭಾವ ಕುಜನ್ ನೋಡ್ತಾನೆ. ಹಾಗಾಗಿ ವಿದೇಶಿ ಯೋಗನೂ ಇದೆ ನಿಮಗೆ. ವಿದೇಶಕ್ಕೆ ಹೋಗಿ ಬರುವಂತ ಚಾನ್ಸು ಇದೆ ನಿಮಗೆ. ಅದೇ ಶನಿ ನೋಡಿ, ಅಷ್ಟಮದಲ್ಲಿ ವಿಪರೀತ ರಾಜಯೋಗ ಚಂದ್ರನ್ ನೋಡ್ತಾನೆ, ಅದಾದ್ಮೇಲೆ ಸೀದಾ ಸೂರ್ಯನ್ ನೋಡ್ತಾನೆ,
ಅದಾದ್ಮೇಲೆ ಸೀದಾ ನಿಮ್ಮ 5ನೇ ಭಾವ ನೋಡ್ತಾನೆ. ಫಸ್ಟ್ ಹುಟ್ಟುದೇ ನಿಮ್ಗೆ ಹೆಣ್ಮಗು. ಆದ್ರೆ ಕುಜ ಇಸ್ ಮೋಸ್ಟ್ ಡೇಂಜರಸ್. ಸೀದಾ ನಿಮ್ನ ನೋಡಿ 12ನೇ ಭಾವದಿಂದ ಶುಕ್ರನ್ ನೋಡ್ತಾನೆ, ಒಳ್ಳೇದಲ್ಲ ನಿಮ್ಮ 3ನೇ ಭಾವ. ಅದಾದ್ಮೇಲೆ ಸೀದಾ ನಿಮ್ಮ 6ನೇ ಭಾವ ನೋಡ್ತಾನೆ, ಪ್ಲಸ್ 7ನೇ ಭಾವ ನೋಡ್ತಾನೆ. ಇಲ್ಲಿ ದಾಂಪತ್ಯ ಕೆಡಿಸೋದು ಅವನು. ಹೌದು. ಸೊ ಇಲ್ಲಿ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನೀವು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಇಲ್ಲ ಆಕ್ಟಿವೇಟ್ ಆಗಲ್ಲ ಇದು ಗಜಕೇಶಿ. ನಾನು ಹೇಳ್ತೀನಿ ಕೇಳಿ. ಫಸ್ಟ್ ಗೋಮುಖ ಪ್ರಸವ ಪೂಜೆ, ಗೋಮುಖ. ಅದಾದ್ಮೇಲೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಅದಾದ್ಮೇಲೆ ಕುಜ ಹಾಗೂ ಶುಕ್ರ ಶಾಂತಿ ಮಾಡ್ಕೊಳ್ಳಿ. ಅದಾದ್ಮೇಲೆ 7 ಕ್ಯಾರೆಟ್ ಮುತ್ತನ್ನ ಧರಿಸ್ಕೊಳ್ಳಿ. 100% ಬಹಳ ಚೇಂಜಸ್ ಕಾಣ್ತೀರ ನೀವು. 100ಕ್ಕೆ 100 ಚಾನ್ಸಸ್. ಹೌದು, 100% ನೀವು ಬಹಳ ಎತ್ತರಕ್ಕೆ ಬೆಳಿತೀರಾ. ನೋಡಿ, ರುಚಕ ಮಹಾಪುರುಷ ರಾಜಯೋಗ ಇದೆ, ನೋ ಪ್ರಾಬ್ಲಮ್. ದಾಂಪತ್ಯ ಚೆನ್ನಾಗಿರುತ್ತೆ. ಆದ್ರೆ ನಿಮಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು. ಹೌದಾ? ನೋಡಿ, ಶುಕ್ರ ಅಷ್ಟಮಿ 8ನೇ ಮನೆಯಲ್ಲಿದ್ದಾನೆ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಮಾಂಗಲ್ಯ ದೋಷ ಇರುವ ಹೆಣ್ಣಿನ ಜೊತೆಗೇನೆ ಮದುವೆ ಆಗ್ಬೇಕು ನೀನು, ಬೇರೆ ಆದ್ರೆ ನಡೆಯಲ್ಲ ಗುರುವೇ. ಬನ್ನಿ, ಹಾಗಾದ್ರೆ ಕೆಲಸದ ವಿಧಾನ ಹೇಗಿದೆ ನೋಡೋಣ. ಸೂರ್ಯ 4ನೇ ಮನೆಯಲ್ಲಿ ಶುಕ್ರ, ಯಾವುದೇ ಬಿಸ್ನೆಸ್ ಮಾಡಿ ಲಕ್ಕಿದೆ ನಿಮಗೆ. 10ನೇ ಮನೆಯಲ್ಲಿ ಶನಿ, ನೋ ಪ್ರಾಬ್ಲಮ್. ಬಿಸ್ನೆಸ್ ಮಾಡಿ, ಯಾವುದೇ ಬಿಸ್ನೆಸ್ ಮಾಡಿ ಲಕ್ಕಿದೆ. ಹಾಗಾದ್ರೆ ಯಾವ ದಿಶೆಯಲ್ಲಿದ್ದೀರಾ ನೋಡೋಣ ಬನ್ನಿ. ಸೂರ್ಯ ದಿಶೆಯಲ್ಲಿದ್ದಾರೆ ಈಗ, ನೋ ಪ್ರಾಬ್ಲಮ್. ಸೊ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. 1ನೇದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಶುಕ್ರ ಮತ್ತು ಕುಜ ಶಾಂತಿ ಮಾಡ್ಕೊಳ್ಳಿ. ಪ್ಲಸ್ 7 ಕ್ಯಾರೆಟ್ ಮುತ್ತನ್ನು ಧರಿಸ್ಕೊಳ್ಳಿ. ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.